ನಮಸ್ಕಾರ ಗೆಳೆಯರೆ. IPL 2026ರಲ್ಲಿ ನಮ್ಮ RCB ಸಖತ್ ಫಾರ್ಮ್ನಲ್ಲಿದೆ. ಆಡಿದ 2 ಪಂದ್ಯಗಳಲ್ಲೂ ಭರ್ಜರಿ ಜಯ ಸಾಧಿಸಿ ಹ್ಯಾಟ್ರಿಕ್ ಗೆಲುವಿನ ಮೇಲೆ ಕಣ್ಣಿಟ್ಟಿದೆ. ಇವತ್ತು ಅಸ್ಸಾಂನ ಗುವಾಹಟಿಯಲ್ಲಿ ಬಲಿಷ್ಠ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಮ್ಮ ಹುಡುಗರು ಕಣಕ್ಕಿಳಿಯುತ್ತಿದ್ದಾರೆ. ಇಂದಿನ ಪಂದ್ಯದ ಲೇಟೆಸ್ಟ್ ಅಪ್ಡೇಟ್ಸ್ ಏನು, ಯಾರ್ಯಾರು ಆಡಲಿದ್ದಾರೆ, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಸ್ಕಿಪ್ ಮಾಡ್ಲೇ ನೋಡಿ. ಕಳೆದ ಪಂದ್ಯದಲ್ಲಿ ಚೆನ್ನೈ ವಿರುದ್ಧ ನಮ್ಮ ತಂಡ ಬರೋಬ್ಬರಿ 250 ರನ್ ಸಿಡಿಸಿ ದಾಖಲೆ ಬರೆದಿತ್ತು. ಮುಖ್ಯವಾಗಿ ಟಿಮ್ ಡೇವಿಡ್ ಕೇವಲ 25 ಎಸೆತಗಳಲ್ಲಿ 70 ರನ್ ಚಚ್ಚಿದ್ರೆ, ದೇವದತ್ ಪಡಿಕ್ಕಲ್ ಮತ್ತು ರಜತ್ ಪಾಟಿದಾರ್ ಪವರ್ಫುಲ್ 50 ಬಾರಿಸಿದ್ರು. ಬೌಲಿಂಗ್ನಲ್ಲಿ ಅನುಭವಿ ಭುವನೇಶ್ವರ್ ಕುಮಾರ್ ತಮ್ಮ 200ನೇ ವಿಕೆಟ್ ಕಿತ್ತು ಅಬ್ಬರಿಸಿದ್ದಾರೆ. ಇದೇ ಜೋಶ್ನಲ್ಲಿ ಈಗ ಸಂಜು ಸ್ಯಾಮ್ಸನ್ ಪಡೆಯನ್ನ ಎದುರಿಸಲು RCB ಸಿದ್ಧವಾಗಿದೆ. ಇವತ್ತಿನ ಪಂದ್ಯ ನಿಜಕ್ಕೂ ರಾಯಲ್ ಫೈಟ್. ಯಾಕಂದ್ರೆ ರಾಜಸ್ಥಾನ್ ಕೂಡ ಈ ಸೀಸನ್ನಲ್ಲಿ ಸೋಲಿಲ್ಲದ ಸರದಾರನಂತೆ ಮುನ್ನುಗ್ಗುತ್ತಿದೆ. ಯಶಸ್ವಿ ಜೈಸ್ವಾಲ್ ಮತ್ತು ರಿಯಾನ್ ಪರಾಗ್ ಭೀಕರ ಫಾರ್ಮ್ನಲ್ಲಿದ್ದಾರೆ. ಆದರೆ ಗುವಾಹಟಿಯ ಈ ಮೈದಾನದಲ್ಲಿ RCB ರೆಕಾರ್ಡ್ ಚೆನ್ನಾಗಿದೆ. ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಆರಂಭದಲ್ಲೇ ಅಬ್ಬರಿಸಿದ್ರೆ ರಾಜಸ್ಥಾನ್ ತಂಡಕ್ಕೆ ನಡುಕ ಶುರುವಾಗೋದು ಗ್ಯಾರಂಟಿ. ಇಂದಿನ ಪಂದ್ಯಕ್ಕೆ RCB ತಂಡದಲ್ಲಿ ದೊಡ್ಡ ಬದಲಾವಣೆಗಳೇನೂ ನಿರೀಕ್ಷೆಯಿಲ್ಲ. ಓಪನರ್ಸ್ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್. ಮಿಡಲ್ ಆರ್ಡರ್ ದೇವದತ್ ಪಡಿಕ್ಕಲ್, ರಜತ್ ಪಾಟಿದಾರ್, ಟಿಮ್ ಡೇವಿಡ್, ಜಿತೇಶ್ ಶರ್ಮಾ. ಬೌಲಿಂಗ್ ಭುವನೇಶ್ವರ್ ಕುಮಾರ್, ಕೃಣಾಲ್ ಪಾಂಡ್ಯ, ಸುಯಶ್ ಶರ್ಮಾ ಮತ್ತು ಅಭಿನಂದನ್ ಸಿಂಗ್. ಮತ್ತು ಇವತ್ತಿನ ಪಂದ್ಯದಲ್ಲಿ ರೊಮೇರಿಯೋ ಶೆಫರ್ಡ್ ಇದ್ರೆ ಇರಬೇಕಾ ಇರಬಾರ್ದಾ ಅಂತ ಕಮೆಂಟ್ ಮಾಡಿ. ಗೆಳೆಯರೇ, ನಿಮ್ಮ ಪ್ರಕಾರ ಇವತ್ತು ನಮ್ಮ RCB ಗೆದ್ದು ಹ್ಯಾಟ್ರಿಕ್ ಸಾಧಿಸುತ್ತಾ? ವಿರಾಟ್ ಕೊಹ್ಲಿ ಬ್ಯಾಟ್ನಿಂದ ಇಂದು ಶತಕ ಬರುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ RCB ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.